ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 ಎಲಿಮಿನೇಟರ್ ಪಂದ್ಯದಲ್ಲಿ SRH ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ತಂಡ 47 ರನ್ಗಳಿಂದ ಭರ್ಜರಿಯಾಗಿ ಆದರೆ ಗೆದ್ದು ಇದೀಗ ಸೆಮಿಫೈನಲ್ ಹಂತಕ್ಕೆ ಆದರೆ ಕಾಲಿಟ್ಟಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇದೀಗ ರಾಜಸ್ಥಾನ್ ರಾಯಲ್ಸ್ ತಂಡ ಸನ್ರೈಸರ್ಸ್ ವಿರುದ್ಧ ಅಮೋಘ ಮತ್ತು ಭರ್ಜರಿ ಜಯ ಆದರೆ ಸಾಧಿಸಿದೆ. ಇಲ್ಲಿ ನಾವು ಒಂದು ನೋಡ್ಬೇಕಾಗಿರೋ ವಿಚಾರ ಏನಂತಂದ್ರೆ, ವೈಭವ್ ಸೂರ್ಯವಂಶಿ ಈ ವ್ಯಕ್ತಿಗೆ ಕೇವಲ 15 ವರ್ಷನ ಅಥವಾ ಈ ವ್ಯಕ್ತಿ ಬೇರೆ ಗ್ರಹದಿಂದ ಬಂದಿದ್ದಾನೆ ಅಂತ ಅನ್ಕೋಬೇಕಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ವ್ಯಕ್ತಿ ಆಡ್ತಿರೋ ಬ್ಯಾಟಿಂಗ್ ನೋಡಿದ್ರೆ ಎಲ್ಲ ರೆಕಾರ್ಡ್ಗಳು ಇನ್ನು ಕೆಲವೇ ವರ್ಷಗಳಲ್ಲಿ ಎಲ್ಲ ಬ್ರೇಕನ್ ಆಗೋ ಚಾನ್ಸಸ್ ಆದ್ರೆ ಇದೆ. ಯಾಕಂತಂದ್ರೆ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ, ವೈಭವ್ ಸೂರ್ಯವಂಶಿ ಆಡಿರುವಂತ 29 ಬಾಲ್ಗಳಲ್ಲಿ 97 ರನ್ ಆದ್ರೆ ಹೊಡೆದಿದ್ದಾರೆ. ಇದರಲ್ಲಿ 12 6, 5 4, 334 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಇವತ್ತಿನ ಪಂದ್ಯದಲ್ಲಿ ಎಲಿಮಿನೇಟರ್ ಪಂದ್ಯ ಅಂತಾನು ನೋಡದೇನೆ ನಾಯಿ ಹೊಡೆದ್ರು SRH ಬೌಲರ್ ಗಳಿಗೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ SRH ನ ನಾಯಕ ಪ್ಯಾಟ್ ಕಮಿನ್ಸ್ ಅವರೇ ನಗುತ್ತಾದ್ರೆ ಮಾತಾಡ್ತಾರೆ. ಸೋತಿರೋ ನಾಯಕನಿಗೆ ಸ್ವಲ್ಪನೂ ಕೂಡ ಬೇಜಾರೇನೋ ಇಲ್ಲ ಅಂತ ಅನಿಸುತ್ತಂತ ಹೇಳ್ಬೋದು. ಆ ರೇಂಜ್ಗೆ ಮಾತಾಡಿದ್ರು ಪ್ಯಾಟ್ ಕಮಿನ್ಸ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಪ್ಯಾಟ್ ಕಮಿನ್ಸ್ ಶಾಕಿಂಗ್ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಪ್ಯಾಟ್ ಕಮಿನ್ಸ್ ಅವರು ಏನೆಲ್ಲ ಮಾತನಾಡಿದ್ದಾರೆ ವೈಭವ್ ಸೂರ್ಯವಂಶಿ ಬಗ್ಗೆ ಮತ್ತು ಪಂದ್ಯದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ RCB ತಂಡ ಈ ಬಾರಿ ಮತ್ತೊಮ್ಮೆ ಟ್ರೋಫಿ ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡಿ. ಇನ್ನು SRH ತಂಡ ಬಂದ್ಬಿಟ್ಟು ಇವತ್ತಿನ ಪಂದ್ಯದಲ್ಲಿ ಸೋತು ಮನೆಗೆ ಆದ್ರೆ ಹೋಗಿದೆ ಎಲಿಮಿನೇಟರ್ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ 243 ರನ್ ಆದ್ರೆ ಹೊಡಿತಾರೆ 8 ವಿಕೆಟ್ ಕಳ್ಕೊಂಡು. ಹೌದು, ವೈಭವ್ ಸೂರ್ಯವಂಶಿ ಆಡಿರುವ ಆಟನ ನೋಡಿದ್ರೆ 243 ಅಲ್ಲ 283 ಆಗ್ಬೇಕಂತ ಹೇಳ್ಬೋದು ಈ ಪಂದ್ಯದಲ್ಲಿ ಸ್ಕೋರ್. ಆದ್ರೂ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಯಾರು ಕೂಡ ಕೊಡ್ಲೇ ಇಲ್ಲ ವೈಭವ್ ಸೂರ್ಯವಂಶಿ ಬಿಟ್ರೆ ರಾಜಸ್ಥಾನ್ ರಾಯಲ್ಸ್ ಪರ ಬ್ಯಾಟಿಂಗ್ ನಲ್ಲಿ. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ ಯಶಸ್ವಿ ಜೈಸ್ವಾಲ್ 29 ಬಾಲ್ಗಳಲ್ಲಿ 29 ಆಡಿದ್ರೆ, ಇನ್ನೊಂದು ಎಂಡ್ ಅಲ್ಲಿ ಅದೇ 29 ಬಾಲಲ್ಲಿ 97 ಹೊಡೆದಿದ್ರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಈ ವ್ಯಕ್ತಿ ಬ್ಯಾಟಿಂಗ್ ನೋಡ್ತಾ ಇತ್ತು ಅಂತಂದ್ರೆ ಎಲ್ಲ ರೆಕಾರ್ಡ್ ಗಳಾದ್ರೆ ಧ್ವಂಸ ಆಗೋದು ಪಕ್ಕ ಅಂತಾನೆ ಹೇಳ್ಬೋದು. ನಿನ್ನೆ ಕ್ರಿಸ್ ಗೇಲ್ ಅವರ 6 ದಾಖಲೆನೂ ಕೂಡ ಧ್ವಂಸ ಆಯ್ತು ಅಂತಾನೆ ಹೇಳ್ಬೋದು. ಇನ್ನೊಂದು ಕೂಡ ಸೆಂಚುರಿ ದಾಖಲೆನೂ ಕೂಡ ಮಿಸ್ ಆಯ್ತು ಅಂತಾನೆ ಹೇಳ್ಬೋದು. ಜಸ್ಟ್ ಒಂದು ಬಾಲಲ್ಲಿ ಆದ್ರೆ ಮಿಸ್ ಆಯ್ತು ಅದು ಕೂಡ. ಹೌದು ಸ್ನೇಹಿತರೆ, ಆ ಬಾಲ್ ಏನಾದ್ರೂ ಔಟ್ ಆಗದೆ ಹೋಗಿದ್ದಿದ್ರೆ ಪಕ್ಕ 6 ಹೋಗಿದ್ದಿದ್ರೆ ಎಲ್ಲ ರೆಕಾರ್ಡ್ ಧ್ವಂಸ ಆಗಿರೋ ಗೆಲುವು. ಹೌದು ಸ್ನೇಹಿತರೆ, ಇಲ್ಲಿ ಒಂದೇನಪ್ಪ ನಾವು ಗಮನಿಸಬೇಕಾದ ವಿಚಾರ ಅಂತಂದ್ರೆ, ವೈಭವ್ ಸೂರ್ಯವಂಶಿ ಅವರು 29 ಬಾಲ್ ಆದ್ರೆ ಆಡಿದ್ದಾರೆ. ಅದರಲ್ಲಿ 17 ಬೌಂಡರೀಸ್ ಆದ್ರೆ ಹೊಡೆದಿದ್ದಾರೆ. 5 4, 12 6, 334 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಆನಂತರ ಬಂದಂತ ಧ್ರುವ್ ಜುರೇಲ್ ಕೂಡ 21 ಬಾಲ್ಗಳಲ್ಲಿ 50 ರನ್ ಆದ್ರೆ ಹೊಡಿತಾರೆ. ನಾಯಕ ರಿಯಾನ್ ಪರಾಗ್ 26 ರನ್ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಅಂದ್ರೆ ಕೊಡ್ಲೇ ಇಲ್ಲ. ಆದ್ರೂ ಕೂಡ ರಾಜಸ್ಥಾನ್ ರಾಯಲ್ಸ್ ತಂಡ 243 ರನ್ ಆದ್ರೆ ತಲುಪುತ್ತೆ. ಇನ್ನು 244 ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಂತ ಸನ್ರೈಸರ್ಸ್ ಹೈದರಾಬಾದ್ ನ ಪರ ಯಾರು ಕೂಡ ಹೇಳ್ಕೊಳ್ಳುವಂತಂದ್ರೆ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಇನ್ನು ಅಭಿಷೇಕ್ ಶರ್ಮಾ ಅವರು 0 ರನ್ಗೆ ಔಟ್ ಆದಾಗ ಹೆಡ್ ಮತ್ತು ಇಶಾನ್ ಕಿಶನ್ ಅವರು ಒಂದು ಆಸೆ ಆದ್ರೆ ಹುಟ್ಟಿಸಿರುತ್ತಾರೆ. 2.5 ಓವರ್ಗಳಲ್ಲಿ 50+ ರನ್ ಆದ್ರೆ ಕಲೆ ಹಾಕ್ತಾರೆ. ಆದ್ರೆ ಇಶಾನ್ ಕಿಶನ್ ಯಾವಾಗ ಔಟ್ ಆಗ್ತಾರೆ ಆ ನಂತರ ಟ್ರಾವಿಸ್ ಹೆಡ್ ಕೂಡ ಕ್ಲೀನ್ ಬೋರ್ಡ್ ಆಗ್ತಾರೆ ಆರ್ಚರ್ ಬೌಲಿಂಗ್ ನಲ್ಲಿ. ಹೌದು ಸ್ನೇಹಿತರೆ, ಟಾಪ್ 3 ಮೇನ್ ಬ್ಯಾಟರ್ಸ್ ನ ಟಾಪ್ 3 SRH ನ ಟಾಪ್ 3 ಮೇನ್ ಬ್ಯಾಟರ್ಸ್ ನ ಔಟ್ ಮಾಡಿಬಿಡ್ತಾರೆ. ಚೋಪ್ರಾ, ಆರ್ಚರ್ ಮತ್ತು ಎಲ್ಲ ಅವ್ರನ್ನ ಬೆನ್ನೆಲುಬಾದ್ರೆ ಮುರಿದು ಬಿಸಾಕಿ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಬೌಲಿಂಗ್ ನಲ್ಲಿ ಆರ್ಚರ್ ಅವರು, ಬೌಲಿಂಗ್ ನಲ್ಲಿ ಆರ್ಚರ್ ಆದ್ರೆ ಬ್ಯಾಟಿಂಗ್ ನಲ್ಲಿ ವೈಭವ್ ಸೂರ್ಯವಂಶಿ. ಇವತ್ತಿನ ಪಂದ್ಯದಲ್ಲಿ ಧ್ವಂಸ ಆದ್ರೆ ಮಾಡಿ ಬಿಡ್ತಾರೆ ಎಲ್ಲ ಬ್ಯಾಟರ್ಸ್ ಗಳನ್ನ ಆರ್ಚರ್ ಅವರು ಇವತ್ತಿನ ಪಂದ್ಯದಲ್ಲಿ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ 47 ರನ್ಗಳಿಂದ ಗೆದ್ದು ಇದೀಗ ಸೆಮಿಫೈನಲ್ ಗಾದ್ರೆ ಎಂಟ್ರಿ ಕೊಟ್ಟಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಸನ್ರೈಸರ್ಸ್ ಹೈದರಾಬಾದ್ ನ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ, ತುಂಬಾನೇ ಆದ್ರೆ ಬೇಜಾರಾಗಿದೆ. ಏಕೆಂದ್ರೆ ಈ ಸೀಸನ್ ಅಲ್ಲಿ ಅದ್ಭುತವಾಗಿ ಆಡಿದ್ದರು ನಮ್ಮ ಬ್ಯಾಟರ್ಸ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಅದ್ಭುತವಾಗಿ ಆದ್ರೆ ಆಗಿತ್ತು. ಅದೇ ರೀತಿಯಿಂದಾಗಿ ಈ ಪಂದ್ಯದಲ್ಲೂ ಕೂಡ ನಾವು ಗೆಲ್ಲುತ್ತೇವೆ ಅಂತ ಅಂದುಕೊಂಡಿದ್ದೆವು. ಆದರೆ ಈ ವ್ಯಕ್ತಿ ವೈಭವ್ ಸೂರ್ಯವಂಶಿ ಅವರು ಆಡಿದಂತ 97 ರನ್ನಿನ ಆಟದಿಂದಾಗಿ ನಾವು ಸೋತಿದ್ದೇವೆ. ವೈಭವ್ ಸೂರ್ಯವಂಶಿ ಅವರಿಗೆ ಬಾಲ್ ಹಾಕಲು ಕೂಡ ನಮ್ಮ ಬೌಲರ್ಸ್ ಗಳು ಎದುರ್ತಾ ಇದ್ದರು ಮತ್ತು ನನಗೂ ಕೂಡ ತುಂಬಾನೇ ಆದ್ರೆ ಕನ್ಫ್ಯೂಸ್ ಆಗಿತ್ತು.
ಎಲ್ಲಿ ಈ ವ್ಯಕ್ತಿಗೆ ಬಾಲ್ ಹಾಕ್ಬೇಕಂತಂದು ನನಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತಂತಂದು ಪ್ಯಾಟ್ ಕಮಿನ್ಸ್ ಅವರೇ ನಗ್ನಗುತ್ತಾದ್ರೆ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಟೀಮ್ ಇಂಡಿಯಾಗೆ ಮುಂದಿನ ಸೂಪರ್ ಸ್ಟಾರ್ ಆದ್ರೆ ಸಿಗ್ತಾ ಇದ್ದಾರೆ ಮತ್ತು ಒಳ್ಳೆ ಫ್ಯೂಚರ್ ಇದೆ ವೈಭವ್ ಅವರ ಹತ್ರ ಅಂತಂದು ಪ್ಯಾಟ್ ಕಮಿನ್ಸ್ ಆದ್ರೆ ನಗುತ್ತಾದ್ರೆ ಮಾತಾಡ್ತಾರೆ ಅವ್ರ ಬಗ್ಗೆ. ಹೌದು, ಈ ಸೀಸನ್ ಅಲ್ಲಿ ನಾವು ಸೋತಿದ್ದೇವೆ ಮತ್ತು ಎಲಿಮಿನೇಟರ್ ಪಂದ್ಯದಲ್ಲಿ ಸೋತು ಸ್ವಲ್ಪ ನಮಗೆ ಬೇಜಾರಾಗಿದೆ ಅಂತಂದು ಪ್ಯಾಟ್ ಕಮಿನ್ಸ್ ಅವರು ಸೋಲಿನ ಬಗ್ಗೆ ಆದ್ರೆ ತಪ್ಪಾದ್ರೆ ಒಪ್ಪಿಕೊಳ್ಳುತ್ತಾರೆ. ಇನ್ನು ಈ ಸೀಸನ್ ಅಲ್ಲಿ ಆಗದೆ ಇರುವಂತ ಕೆಲಸನ ಮುಂದಿನ ಸೀಸನ್ ಅಲ್ಲಿ ನಾವು ಮಾಡಲು ಎದುರು ನೋಡುತ್ತೇವೆ ಮತ್ತು ಮುಂದಿನ ಬಾರಿ ನಾವು ಫೈನಲ್ಗೆ ಹೋಗಿ ಟ್ರೋಫಿ ಗೆಲ್ಲಲಾದ್ರೆ ಎದುರು ನೋಡುತ್ತೇವೆ ಎಂದು ಪ್ಯಾಟ್ ಕಮಿನ್ಸ್ ಅವರು ಒಂದು ಭರವಸೆ ಆದ್ರೆ ಕೊಡ್ತಾರೆ ಅಂತಾನೆ ಹೇಳ್ಬೋದು SRH ಫ್ಯಾನ್ಸ್ಗೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ತಿಳಿಸೋದನ್ನ ಮರಿಬೇಡಿ.